ದೇವರ ವಾಕ್ಯ ಜೀವದ ವಾಕ್ಯ. ವಿಮೋಚನ ಕಾಂಡ 4 ಅಧ್ಯಾಯ 10-12. ಆದರೆ ಮೋಶೆ ಸರ್ವೇಶ್ವರನಿಗೆ, ಸ್ವಾಮಿ, ನಾನು ವಾಕ್ಚಾತುರ್ಯ ಇಲ್ಲದವನು. ಮೊದಲಿನಿಂದಲೂ ಹಾಗೂ ತಾವು ನಿಮ್ಮ ದಾಸನ ಸಂಗಡ ಮಾತನಾಡಿದ ಮೇಲೆಯೂ ಹಾಗೆಯೇ ಇದ್ದೇನೆ. ನನ್ನ ಮಾತು ತೊದಲು, ನನ್ನ ನಾಲಿಗೆ ಮಂದ ಎಂದನು. ಅದಕ್ಕೆ ಸರ್ವೇಶ್ವರ, ಮನುಷ್ಯರಿಗೆ ಬಾಯಿ ಕೊಟ್ಟವರು ಯಾರು? ಒಬ್ಬನನ್ನು ಮೂಕನಾಗಿ, ಮತ್ತೊಬ್ಬನನ್ನು ಕಿವುಡನಾಗಿ, ಇನ್ನೊಬ್ಬನನ್ನು ಕಣ್ಣುಳ್ಳವನಾಗಿ, ಮಗದೊಬ್ಬನನ್ನು ಕಣ್ಣಿಲ್ಲದವನಾಗಿ ಇಡುವವರು ಯಾರು? ಸರ್ವೇಶ್ವರನಾಗಿರುವ ನಾನೇ ಅಲ್ಲವೇ? ಆದ್ದರಿಂದ ಈಗಲೇ ಹೊರಡು, ನಿನ್ನ ಬಾಯಲ್ಲಿ ನಾನೇ ಇರುವೆನು. ನೀನು ಮಾತನಾಡಬೇಕಾದುದನ್ನು ನಿನಗೆ ಕಲಿಸಿಕೊಡುವೆನು ಎಂದು ಹೇಳಿದರು. ಆಮೇನ್. ಹಲ್ಲೆಲೂಯಾ. ದೇವರ ವಾಕ್ಯ ತಿಳಿಸುತ್ತದೆ. ದೇವರು ಹೇಳುತ್ತಾರೆ, ನಿನ್ನ ಬಾಯಲ್ಲಿ ನಾನೇ ಇರುವೆನು. ಸ್ತೋತ್ರಪ್ಪ. ನನ್ನ ಬಾಯಲ್ಲಿ ದೇವರ ವಾಕ್ಯ ಇರಬೇಕು, ದೇವರ ಮಾತು ಇರಬೇಕು. ದೇವರು ಮಾಡಿದ ಕಾರ್ಯಗಳನ್ನು ಹೇಳುವ ಬಾಯಿ ಆಗಿರಬೇಕು. ದೇವರನ್ನು ಕೊಂಡಾಡುವ, ದೇವರನ್ನು ಸ್ತುತಿಸುವ ಬಾಯಿ ಆಗಿರಬೇಕು. ದೇವರು ಮಾಡಿರುವ ಅದ್ಭುತಗಳನ್ನು, ದೇವರು ಮಾಡಿದ ಉಪಕಾರಗಳನ್ನು ಯಾವುದನ್ನು ಮರೆಯದೆ ದೇವರನ್ನು ಕೊಂಡಾಡುವ ಬಾಯಿ ಆಗಿರಬೇಕು. ನಮ್ಮ ಬಾಯಿ ಇಂದು ಯಾವುದಕ್ಕೆ ಉಪಯೋಗ ಮಾಡುತ್ತಿದ್ದೇವೆ? ನಮ್ಮ ನಾಲಿಗೆ ಏನನ್ನು ನುಡಿಯುತ್ತಿದೆ? ನಾವು ಯೋಚಿಸಬೇಕು. ದೇವರ ವಾಕ್ಯವನ್ನು ನುಡಿಯದ ಬಾಯಿ ಆಗಿದೆಯಾ? ದೇವರು ನಮ್ಮ ಮೇಲೆ ಇಟ್ಟಿರುವ ಆಶೀರ್ವಾದ ಏನೆಂದು ತಿಳಿಯದೆ ನಮ್ಮ ಬುದ್ಧಿಗೆ ಮಂದವಾಗಿದೆಯಾ? ದೇವರು ನಮ್ಮ ಮೇಲೆ ದೊಡ್ಡ ಯೋಜನೆ ಮಾಡಿದ್ದನ್ನು ನೆನೆಯದೆ ಆಲೋಚನೆ ಇಲ್ಲದೆ ನಾವಿದ್ದೇವಾ? ದೇವರ ವಾಕ್ಯ ವಾಗ್ದಾನದ ಆಶೀರ್ವಾದದ ನೆನಪು ನಮಗಿದೆಯಾ? ದೇವರ ವಾಕ್ಯವನ್ನು ಮರೆತು ನಾವು ಲೋಕದೊಂದಿಗೆ ನಡೆದು ಸಾಗುತ್ತಿದ್ದೇವಾ? ಪೌಲನು ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಅಧ್ಯಾಯ 4 ವಾಕ್ಯ 12-13. ದೇವರ ವಾಕ್ಯ ಜೀವಂತವಾದುದು, ಕ್ರಿಯಾತ್ಮಕವಾದುದು, ಎಂಥ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದುದು, ಪ್ರಾಣ ಮತ್ತು ಆತ್ಮಗಳ, ಕೀಲು ಮತ್ತು ಮಚ್ಚೆಗಳ ಭೇದವನ್ನು ಛೇದಿಸುವಂಥದ್ದು, ಹೃದಯದ ಆಶೆ ಆಲೋಚನೆಗಳನ್ನು ವಿವೇಚಿಸುವಂಥದ್ದು. ನಾವು ಯಾರಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಅವರ ಕಣ್ಣಿಗೆ ಮುಚ್ಚುಮರೆಯಾದುದು ಯಾವುದೂ ಇಲ್ಲ. ಅವರ ದೃಷ್ಟಿಗೆ ಎಲ್ಲವೂ ಬಟ್ಟ ಬಯಲು. ಆಮೇನ್. ಹಲ್ಲೆಲೂಯಾ. ಜೀವಂತ ವಾಕ್ಯ ನಮ್ಮ ಬಾಯಲ್ಲಿರಬೇಕು. ಇಬ್ಬಾಯಿ ಕತ್ತಿಗಿಂತ ಹರಿತವಾದುದು. ಹಲ್ಲೆಲೂಯಾ. ದೇವರ ವಾಕ್ಯದ ಪ್ರಕಾರ ನಮ್ಮ ಆಲೋಚನೆಯಾಗಿರಬೇಕು. ದೇವರ ವಾಕ್ಯದ ಬಲ ನಮ್ಮಲ್ಲಿ ತುಂಬಿರಬೇಕು. ದೇವರ ಮಾತು ನಮ್ಮಲ್ಲಿದ್ದರೆ, ಯೇಸುವಿನ ನಾಮದ ಬಲವಿದ್ದರೆ ಸಾಕು. ಯೇಸುವಿನ ರಕ್ತ ಹಿಡಿದು ಸಾಗಿದರೆ ನಮ್ಮ ಬಾಳಲ್ಲಿ ನಾವು ಮಾಡುವ ಕೆಲಸ ಕಾರ್ಯದಲ್ಲಿ ಜಯ. ಒಂದೊಂದು ದಿನವೂ ಯೇಸು ಕೊಡುವ ಜಯದಿನವಾಗಿದೆ, ಆಶೀರ್ವಾದವಾಗಿದೆ. ಹಲ್ಲೆಲೂಯಾ. ಸ್ತೋತ್ರಪ್ಪ. ಆಮೇನ್. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ಬಾಯಲ್ಲಿ ನಾನೇ ಇರುವೆನು ಎಂದು ಹೇಳಿದ ಯೇಸುವಿನಲ್ಲಿ ಪ್ರಾರ್ಥಿಸೋಣ. ಸ್ತೋತ್ರ ತಂದೆಯೇ, ಸ್ತೋತ್ರಪ್ಪ, ಕೃತಜ್ಞತೆ ಯೇಸುವೆ. ಪರಿಶುದ್ಧನು ಮಹೋನ್ನತನಾದ ದೇವನೇ ಸ್ತೋತ್ರ. ನೀವು ಉನ್ನತನಾದ ದೇವಾದಿದೇವನು. ನೀವು ಸ್ವಾಮಿ, ನಿಮಗೆ ಸ್ತೋತ್ರ. ರಾಜಾದಿರಾಜನು ನೀವು ಸ್ವಾಮಿ, ನಿಮಗೆ ಸ್ತೋತ್ರ. ನಿಮ್ಮ ಮಧುರವಾದ ವಾಕ್ಯಕ್ಕೆ ಸ್ತೋತ್ರ. ಜೇನುತುಪ್ಪಕ್ಕಿಂತ ಸಿಹಿಯಾದ ವಾಕ್ಯಕ್ಕೆ ಸ್ತೋತ್ರ. ನನ್ನ ಬಾಯಲ್ಲಿ ಇರುವೆನು ಎಂದು ಹೇಳಿದ ಯೇಸುವೆ, ನನ್ನ ಬಾಯಲ್ಲಿ ದೇವರ ವಾಕ್ಯ ಇರುವಂತೆ ಆಶೀರ್ವಾದ ಮಾಡು ದೇವಾ. ನನ್ನ ಬಾಯಲ್ಲಿ ನಿಮ್ಮ ಸ್ತುತಿ ಇರುವಂತೆ ನನ್ನ ಅರಸು ಯೇಸುವೆ. ಹಲ್ಲೆಲೂಯಾ. ಯೇಸುವೆ, ಸ್ತೋತ್ರ ಹೇಳುವಂತೆ ನನ್ನ ಬಾಯನ್ನು ಆಶೀರ್ವಾದ ಮಾಡು ಯೇಸಪ್ಪ. ನೀವು ನನಗಾಗಿ ಇಟ್ಟ ಶುಭ ಕೃಪೆಯನ್ನು ನನ್ನ ಬಾಯಿ ನುಡಿಯುವಂತೆ ಆಶೀರ್ವಾದ ಮಾಡಿ ಯೇಸುವೆ.
ನಿಮ್ಮ ಮಾತಿನಂತೆ ಬಲೆಗಳನ್ನು ಹಾಕುತ್ತೇನೆ ಎಂದು ಹೇಳಿದ ಪೇತ್ರನ ಹಾಗೆ ಯೇಸುವೆ, ನಿಮ್ಮ ವಾಕ್ಯ ಹೇಳುವಂತೆ ನನ್ನನ್ನು ಆಶೀರ್ವಾದ ಮಾಡಿ ಯೇಸುವೆ. ನನ್ನ ಬಾಯನ್ನು ಶುದ್ಧ ಮಾಡಿ ಯೇಸುವೆ. ನನ್ನ ಬಾಯಿ ಯೇಸುವನ್ನು ಸ್ತುತಿಸುವಂತೆ, ಕೊಂಡಾಡುವಂತೆ ಯೇಸುವಿನ ನಾಮದಲ್ಲಿ, ಯೇಸುವಿನ ಪರಿಶುದ್ಧ ರಕ್ತದಲ್ಲಿ ಬೇಡಿ ಹೊಂದಿದ್ದೇನೆ. ಆಮೇನ್. ಹಾಲೆಲೂಯ. ಕೀರ್ತನೆ 47 ವಾಕ್ಯ 1-2. ಕ್ಲಾಪ್ ಯೋರ್ ಹ್ಯಾಂಡ್ಸ್ ಆಲ್ ಯು ಪೀಪಲ್ಸ್, ಶೌಟ್ ಟು ಗಾಡ್ ವಿತ್ ಲೌಡ್ ಸಾಂಗ್ಸ್ ಆಫ್ ಜಾಯ್, ಫಾರ್ ದ ಲಾರ್ಡ್ ದ ಮೋಸ್ಟ್ ಹೈ ಈಸ್ ಆಸಮ್, a great king over all the earth. Amen. Alleluia. Thank you, Jesus. Thank you, Almighty God. Thank you, power of God. Thank you, fire of God.